ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ನಮ್ಮ ಪದ್ಧತಿ ಕಲಾಚಾರದ ಪ್ರತೀಕವಾದಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವುದರ ಕುರಿತಾಗಿ ಮಾಹಿತಿಯನ್ನ ಸಂಭ್ರಮಿಸುವಂತಹ ಕಾರ್ಯಕ್ರಮವೇ ನಿಮ್ಮ ನೆಚ್ಚಿನ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ. ಡಿಸೆಂಬರ್ 6 ಪರಿನಿರ್ವಾಣ ದಿವಸ ಎಂದು ಆಚರಿಸಲಾಗುತ್ತೆ. ಬೆಂಗಳೂರಿನ ದೂರದರ್ಶನ ಕೇಂದ್ರದ ಚಂದನ ವಾಹಿನಿಯ ಆವರಣದಲ್ಲಿ ಈ ದಿನದಂದು ಸಂವಿಧಾನ ಶಿಲ್ಪಿ, ಶ್ರೇಷ್ಠ ಮಾನವತಾವಾದಿ, ದೀನದಯಾ ಸಿಂಧು, ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಣ್ಯ ಸಂಸ್ಮರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ವಾಹಿನಿಯ ಸೀನಿಯರ್ ಅಕೌಂಟ್ಸ್ ಆಫೀಸರ್, ಹಿರಿಯ ತಂತ್ರಜ್ಞರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ನಾನು ಅವರ ಜೀವನವನ್ನು ನೋಡಿ ನಾನು ಅಂದ್ಕೊಂಡಿದ್ದು ಏನಂದರೆ, ಮೂಲ ಆಯುಧ ಶಿಕ್ಷಣ. ಎಲ್ಲದಕ್ಕೂ ಮೂಲ ಆಯುಧ ಶಿಕ್ಷಣ ಒಂದಿರಬೇಕು. ಶಿಕ್ಷಣ ಇತ್ತು ಅಂತ ಹೇಳಿದ್ರೆ ಮುಂದಿನ ಸ್ಟೆಪ್ ಏನಂದರೆ, ಒಂದು ದೃಢವಾದ ನಿರ್ಧಾರಗಳನ್ನು ತಗೋಬೋದು. ಯಾವಾಗ ನಾವು ಎಜುಕೇಟ್ ಆಗ್ತೀವಿ, ಯಾವಾಗ ನಮ್ಮಲ್ಲಿ ಜ್ಞಾನ ಇರುತ್ತೆ, ಆವಾಗ ನಾವು ದೃಢವಾದ ನಿರ್ಧಾರಗಳನ್ನ ತಗೊಳ್ತೀವಿ. ಶಿಕ್ಷಣ ಮತ್ತು ದೃಢವಾದ ನಿರ್ಧಾರ ಇದ್ದರೆ ಧೈರ್ಯ ಅದರ ತಂತಾನಾಗೆ ಬರುತ್ತೆ. ಯಾವುದೇ ಸಮಸ್ಯೆಗಳಿಗಿರ್ಬೋದು, ಯಾವುದೇ ಪರಿಸ್ಥಿತಿ ಇರಬಹುದು, ಎಲ್ಲವನ್ನು ಎದುರಿಸ್ಬೇಕು ಅಂತ ಹೇಳಿದ್ರೆ ಮೂಲವಾಗಿ ಇದು 3 ಬೇಕೇ ಬೇಕು. ಸೊ ಹಾಗಾಗಿ ನಮ್ಮ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿಯೂ ಕೂಡ ನಮ್ಮ ಒಳಗೇನೂ ಕೂಡ ನಾವು ಶಿಕ್ಷಣ, ಸಂಕಲ್ಪ ಮತ್ತು ಧೈರ್ಯವನ್ನು ಒಳಗೂಡಿಸ್ಕೋಬೇಕು. ಆದಷ್ಟು ನಮ್ಮ ಸುತ್ತಮುತ್ತಲಿನಿರೋರಿಗೂ ಕೂಡ ನಾವು ಅದನ್ನು ಕೊಡೋತಕ್ಕಂತಹ ಜವಾಬ್ದಾರಿನೂ ಕೂಡ ನಮ್ಮಲ್ಲೇ ಇದೆ ಅಂತ ನಾನು ಹೇಳ್ತೀನಿ. ಸೊ ಬಾಬಾ ಸಾಹೇಬರು ಅಂತ ಹೇಳಿದ್ರೆ ನನಗೆ ಕಾಣೋದು 3: ಶಿಕ್ಷಣ, ಸಂಕಲ್ಪ ಮತ್ತು ಧೈರ್ಯ. ನಮ್ಮ ಭಾರತದಲ್ಲಿ ಶಿಕ್ಷಣದಲ್ಲಿ ಅತಿ ಎತ್ತರದ ಶಿಖರವನ್ನು ಏರಿ ಕುಂತಹ ಏಕೈಕ ವ್ಯಕ್ತಿ ಭಾರತದ ಜ್ಞಾನಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತಹ ಸೂರ್ಯ ದೇವರು, ಜ್ಞಾನದೇವರು ಅವತ್ತಿನ ದಿವಸ ನಮ್ಮನ್ನು ಅಗಲಿದಂತಹ ದಿನ 6ನೇ ಡಿಸೆಂಬರ್. ಅವತ್ತಿನ ದಿವಸ ಇಡೀ ಭಾರತದ ದಲಿತ ಸಮುದಾಯ ಆಗಲಿ, ಪ್ರತಿಯೊಂದು ಕಡು ಬಡತನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ದುಃಖದಲ್ಲಿ ಮುಳುಗಿದಂತಹ ಒಂದು ದಿನವಾಗಿತ್ತು. ಬಾಬಾ ಸಾಹೇಬ್ರವ್ರು ಮಾಡಿರೋದು ಬರೀ ಒಬ್ಬರಿಗೋಸ್ಕರ ಇಲ್ಲ, ಇಡೀ ಎಲ್ಲ ಸಿಟಿಸನ್ಸ್ಗೂ. ಇವತ್ತು ಮಹಿಳೆಯರು ಬಂದು ಇಷ್ಟೆಲ್ಲ ಕೆಲಸ ಮಾಡ್ತಾರೆ, ಇಷ್ಟು ಉನ್ನತ ಪೊಸಿಷನ್ಗೆ ಹೋಗಿದ್ದಾರೆ ಅಂದರೆ ಅದಕ್ಕೆ ಕಾರಣವಾದರು ಬಾಬಾ ಸಾಹೇಬ್ ಮಾತ್ರ. ಒಂದು ಮನುಷ್ಯನಿಗೆ ಯಾವ ಮನುಷ್ಯ ತುಂಬ ನೋವು ಅನುಭವಿಸ್ತಾನೋ ಅವನಿಗೆ ಮಾತ್ರನೇ ಗೊತ್ತು ಬೇರೆಯವ್ರ ನೋವು ಏನಂತ, ಆಯಿತಾ? ಆ ಥರ ಅವರು ಸಾಕಷ್ಟು ನೋವನ್ನು ಅನುಭವಿಸಿ ನಮ್ಮ ಜನರಿಗೆ ಯಾರು ಆ ಥರ ಒಂದು ಇದು ಆಗಬಾರ್ದು ಅನ್ನೋ ಒಂದು ಮಟ್ಟಕ್ಕೆ ಅವರು ಈ ಒಂದು ಕಾನ್ಸ್ಟಿಟ್ಯೂಷನನ್ನು ರಚಿಸಿ, ಈ ಸಂವಿಧಾನ ಬಂದ್ಬಿಟ್ಟು ಕೇವಲ ಬರೀ ಜಸ್ಟ್ ಓದ್ಬಿಟ್ಟು ಹಂಗೆ ಆಗಿದ್ದಿಲ್ಲ, ಬಟ್ ಸಂವಿಧಾನದಲ್ಲಿ ಏನಿದೆ, ಆ ಪ್ರಿಯಾಂಬಲ್ ಏನಿದೆ ಅನ್ನೋದು ಎಲ್ಲ ತಿಳ್ಕೊಬೇಕಾಗಿರೋ ವಿಚಾರ. ಸ್ವಾಭಿಮಾನ, ಸಮಾನತೆ ಹಾಗೂ ಸ್ವಾವಲಂಬನೆ ಇದಕ್ಕಿರುವಂತಹ ಒಂದು ಅನ್ವರ್ಥನಾಮ ಅಂದರೆ ಅದು ಸಮರ್ಥನಂ ಟ್ರಸ್ಟ್. ವಿಶೇಷ ಚೇತನರಿಗೆಂದಿರುವಂತಹ ಸಮರ್ಥನಂ ಟ್ರಸ್ಟ್ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದ ಭಾಗವಾಗಿ ತ್ರಿಚಕ್ರ ವಾಹನಗಳನ್ನು ನೀಡಿ ಸಮರ್ಪಣೆಯನ್ನ ನೀಡಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರು ಹಾಗೂ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ಮಹಂತೇಶ್ ರವರು ಯಾವ ರೀತಿಯಾಗಿ ಸ್ವಾವಲಂಬನೆಯ ಹಾದಿಯಲ್ಲಿ ಸವಾಲುಗಳನ್ನು ಎದುರಿಸಿ ದಿಟ್ಟವಾಗಿ ಜೀವನವನ್ನು ಕಟ್ಟಿಕೊಳ್ಳಬಹುದು ಅನ್ನೋದನ್ನು ಹೇಳಿ ಸಂಭ್ರಮಿಸಿದರು.
a good move by United Nations, allocating one day so that entire world marks the celebration, and this would go on for next 365 days. So that's a great gesture by the highest organization globally. I think it's a good gesture. So at Samarthanam, we celebrate every day, every second, celebrating the accomplishments of persons with disabilities who have walked, demolished the first three letters of disability, erased it. When ability is there, only celebration. So Sambrama. So that's what is Samarthanam. Sports, performing arts, technology is another big intervention in Samarthanam, so which Deshpande leads. So technology makes things easy for you. It makes possible for us. So we want every disabled person to become a taxpayer. We don't want them to depend on pensions. So government should not worry about giving pensions. We should prepare our people. They should start paying tax so that contribution comes from the most marginalized community of the country. Just to give one couple of statistics, I was just talking to some of my people. In the last 4 years, we have placed 25,000 people in 500 companies. And on average, if you take 15,000 rupees as salary, you can imagine the contribution of them for the GDP. Continue to work together, work towards empowering them. Let's continue, create more and more opportunities so that every disabled person live with dignity and gets equal opportunity, and we shall create every possible infrastructure, both physical, technological, and thoughts completely accessible. Every time meeting Honorable Prime Minister, I feel very, very happy. And you all saw he hand-fed laddus to all of us. I was remembering my mother when we all used to sit and take kaitutto. She used to hand-feed all of us. So he is like that. I think it's our good fortune to have such a leader. ಪರಮಾತ್ಮ ಶ್ರೀಕೃಷ್ಣನು ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಉಪದೇಶಿಸಿದಂತಹ ಭಗವದ್ಗೀತೆಯ ಸಾರವೇ ಭಗವದ್ಗೀತೆಯಾಗಿ ಭಗವಂತನ ವಾಣಿಯಾಗಿ ಹೊರಹೊಮ್ಮಿದೆ. ಇತ್ತೀಚೆಗಷ್ಟೇ ಬೆಂಗಳೂರಿನ HBR ಲೇಔಟ್ನಲ್ಲಿನ ಇಸ್ಕಾನ್ ಮಂದಿರದಲ್ಲಿ ಗೀತಾ ಜಯಂತಿ 2025 2 ದಿನಗಳ ವಿಶೇಷ ಉತ್ಸವವನ್ನ ಆಯೋಜಿಸಲಾಗಿತ್ತು. 2 ದಿನಗಳ ಈ ಸಂಭ್ರಮ ಕೀರ್ತನ ಮೇಳದಿಂದ ಆರಂಭವಾಗಿ ಸಾಮೂಹಿಕವಾದಂಥ ಗೀತಾ ಪಠಣ ಹಾಗೂ ಗೀತಾ ಯಜ್ಞದೊಂದಿಗೆ ಪರಿಸಮಾಪ್ತಿಯನ್ನು ಕಂಡಿತು. ಎರಡು ದಿನಗಳ ಗೀತಾ ಜಯಂತಿ 2025 ಪರ್ವದಂತೆ ಸಂಭ್ರಮ ಕಂಡಿತು. ಮೊದಲನೆಯ ದಿನ ಕೀರ್ತನ ಮೇಳ ಹಾಗೂ 108 ಗೀತಾ ಶ್ಲೋಕ ಪಠಣದೊಂದಿಗೆ ಆರಂಭಗೊಂಡು ಆಧ್ಯಾತ್ಮ ಚೈತನ್ಯದ ರಸಾನುಭೂತಿಯನ್ನು ನೀಡಿತು. ಎರಡನೆಯ ದಿನ ಗೀತಾ ಯಜ್ಞವನ್ನು ಆಯೋಜನೆ ಮಾಡಲಾಗಿತ್ತು. ಭಗವದ್ಗೀತೆಯ 700 ಶ್ಲೋಕಗಳನ್ನು ಇಲ್ಲಿ ಪಠಿಸಲಾಯಿತು. ಪ್ರಪಂಚದಾದ್ಯಂತ ಸಹಸ್ರಾರು ಭಕ್ತರು ಈ ದಿವ್ಯ ಆಚರಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡು ಸಾಮೂಹಿಕ ಗೀತಾ ಪಠಣದಲ್ಲಿ ದಯೆ, ಧನ್ಯತೆ, ಐಕ್ಯತೆ, ಶಾಂತಿ, ಸಹನೆ, ಸಮೃದ್ಧ ಬದುಕಿಗೆ ದೈವ ಪ್ರಜ್ಞೆ, ಭಕ್ತಿಯ ಮಾಧುರ್ಯತೆಯ ಸಂದೇಶ ಹಾಗೂ ಪ್ರತಿಜ್ಞಾ ವ್ರತವನ್ನು ನಿಭಾಯಿಸುವಲ್ಲಿ ಕೃತಾರ್ಥರಾದರು. ದ್ವಿತೀಯೋಧ್ಯಾಯ ಸಾಂಖ್ಯಯೋಗಃ
भीष्ममहं सङ्ख्ये द्रोणं च मधुसूदन इषुभिः प्रतियोत्स्यामि पूजा सेनयोरुभयोर्मध्ये विषीदन्तमिदं वचः श्रीभगवानुवाच अशोच्यानन्वशोचस्त्वं प्रज्ञावादांश्च भाषसे गतासूनगतासूंश्च नानुशोचन्ति पंडिताः न त्वेवाहं जातु नासं न त्वं नेमे जनाधिपाः श्यामः सर्वे वयमतः परं देहिनोऽस्मिन् यथा देहे कौमारं यौवनं जरा तथा देहान्तरप्राप्तिः धीरस्तत्र न मुह्यति मात्रा स्पर्शास्तु कौन्तेय शीतोष्णसुखदुःखदाः आगमापायिनो नित्याः तां स्थितिक्षस्व भारत व्यथयन्त्येते पुरुषं पुरुषर्षभ समदुःखसुखं धीरं सोमृतत्वाय कल्पते. ಹರೇ ಕೃಷ್ಣ. ಈ ದಿನ ಪ್ರಪಂಚದಾದ್ಯಂತ 5162ನೇ ಆ್ಯನಿವರ್ಸರಿ ಭಗವದ್ಗೀತೆ ಮೊದಲನೇ ಬಾರಿಗೆ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದು 5168 ವರ್ಷಗಳಾಗಿದೆ. ಈ ಯಾವುದೇ ಗ್ರಂಥವಾಗಲಿ ಯಾವುದೇ ಸಂಭಾಷಣೆ ಆಗಲಿ ಒಂದೆರಡು ವರ್ಷ ಆದಮೇಲೆ ಎಲ್ಲ ಮರ್ತೋಗ್ಬಿಡ್ತಾರೆ. ಅಂಥದ್ರಲ್ಲಿ 5162 ವರ್ಷಗಳಾದರೂ ಬಹಳ ಇವತ್ತು ನಿನ್ನೆ ಇಲ್ಲ ಮೊನ್ನೆ ನಡೆದಂಥ ಸಂಭಾಷಣೆ ಆಗಿ ಅಂತ ಪ್ರಪಂಚದಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಓದ್ತಾ ಇದ್ದಾರೆ. ಇದು ಸಾಧಾರಣ ಸಂಭಾಷಣೆ ಅಲ್ಲ. 700 ಶ್ಲೋಕಗಳು, 18 ಅಧ್ಯಾಯಗಳು. ಪ್ರಪಂಚದಲ್ಲಿ ಯಾಕೆ ನಾವು ನಮ್ಮ ಜನ್ಮ ತಾಳಿದ್ದೇವೆ, ಆತ್ಮ ಅಂದ್ರೇನು, ಕರ್ಮ ಅಂದ್ರೇನು, ಯೋಗ ಅಂದ್ರೇನು, ಭಕ್ತಿ ಅಂದ್ರೇನು, ಪುನರ್ಜನ್ಮ ಅಂದ್ರೇನು ಅನ್ನೋ ಜೀವನದ ನಿಜವಾದ ಸಂಶಯಗಳು ಹಾಗೂ ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಕೊಟ್ಟಿರ್ತಾನೆ. ಕೃಷ್ಣ ಯಾವುದೇ ಪ್ರಶ್ನೆ ಅರ್ಜುನ ಕೇಳಿದ್ರೂ ಸಹ ಬಹಳ ವಿವರವಾಗಿ ವರ್ಣಿಸಿದ್ದಾನೆ. ಪದೇ ಮತ್ತೆ ಕೃಷ್ಣ ಕೇಳ್ತಾನೆ, ಹೇಳಿದ್ದೆಲ್ಲ ಅರ್ಥ ಆಯ್ತಾ, ಮತ್ತೊಂದು ಸತಿ ವಿವರಿಸ್ಲಾ, ಇನ್ನೂ ವಿಸ್ತಾರವಾಗಿ ವಿವರಿಸ್ಲಾ ಅಂತ. ಈ ಒಂದು ಸಂಭಾಷಣೆ ಕೇಳಿದಾಗ ನಮಗೇನನ್ಸುತ್ತೆ ಅಂದರೆ ಕೃಷ್ಣನ ಅಸೀಮ ಪ್ರೇಮ, ಅನುರಾಗ ಅರ್ಜುನನ ಮೇಲೆ ಹೇಗಿತ್ತು ಅಂತ. ಅದೇ ಪ್ರೇಮ ಹಾಗೂ ಅನುರಾಗ ಕೃಷ್ಣ ನಮ್ಮೆಲ್ಲರ ಮೇಲೂ ತೋರಿಸ್ಲಿಕ್ಕೆ ತಯಾರಾಗಿದ್ದಾನೆ. ನಾವು ಅರ್ಜುನ ಹೇಗೆ ಕೃಷ್ಣನ ಹತ್ರ ಹೋದ್ನೋ, ನಾವು ಕೂಡ ಅದೇ ರೀತಿ ಈ ಜೀವನದಲ್ಲಿ ಯಾವುದೇ ಸಂಶಯ ಆದರೂ, ಯಾವುದೇ ಸಂದೇಹ ಬಂದರೂ, ಯಾವುದೇ ಸಂಕಟ ಬಂದರೂ ಭಗವಂತನ ಹತ್ರ ಹೋಗಿ ನಾವು ಪ್ರಶ್ನೆ ಕೇಳೋದ್ರಾದರೆ ಭಗವಂತ ಉತ್ತರಗಳೇ ಅಲ್ಲದೆ ಹಾಗೂ ಆ ಸಮಸ್ಯೆಗಳಿಂದ ಆಚೆ ಬರುವಂತಹ ವಿಧಾನ ಕೂಡ ಹೇಳ್ಕೊಡ್ತಾನೆ. ಯಾಕಂದರೆ ನಾವೆಲ್ಲರೂ ಸಹ, ಪ್ರಪಂಚದಲ್ಲಿ ಇರೋರೆಲ್ಲರೂ ಸಹ ಕೃಷ್ಣನ ಮಕ್ಕಳೇ. ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಒನ್ ಗಾಡ್ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಕರ್ನಾಟಕ ಸರ್ಕಾರ ಪುರಾತತ್ವ, ಸಂಗ್ರಹಾಲಯಗಳ ಮತ್ತು ಪರಂಪರೆ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಹಾಗೂ ಮೈಸೂರು ವಿಶ್ವವಿದ್ಯಾಲಯ ಇವರುಗಳ ಸಹಯೋಗದಲ್ಲಿ ಒಂದು ದಿನದ ಕಾರ್ಯಾಗಾರವಾದ ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯಲ್ಲಿರುವ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಆಯೋಜಿಸಲಾಗಿತ್ತು. जीवनं सतिशो दिशा जातवेदोगामश्वं पुरुषं जगत् अभिभ्रतज्ञागहि श्रिया मा परिपातया. ಕರ್ನಾಟಕದಲ್ಲಿ ಈ ಹಸ್ತಪ್ರತಿಗಳ ಇತಿಹಾಸ ನೋಡೋದಕ್ಕೆ ಹೋದರೆ ಹಸ್ತಪ್ರತಿಗಳನ್ನು ಸಾವಿರಾರು ಪ್ರತಿಗಳನ್ನಾಗಿ ಮಾಡಿ
ಹಂಚಿರ್ತಕ್ಕಂಥ ವಿತರಣೆ ಮಾಡಿರ್ತಕ್ಕಂಥ ಯಾವುದರ ಉದಾಹರಣೆ ಕೊಡೋದಾದರೆ ಹತ್ತಿಮೊಬ್ಬೆ, ಲಕ್ಕುಂಡಿಯ, ರತ್ನನ ಅನ್ನದಾತೆ, ಪೊನ್ನನ ಶಾಂತಿನಾಥ ಪುರಾಣದ ಸಾವಿರಾರು ಕೃತಿಗಳನ್ನು ಮಾಡಿಸಿ ಹಂಚಿ ದಾನ ಚಿಂತಾಮಣಿ ಅಂತೇಳಿ ಹೆಸರು ಪಡೆದಿರ್ತಕ್ಕಂಥ ಅತ್ತಿಮೊಬ್ಬೆ ನಮ್ಮ ಭಾಗದವರು ಅಂಥೇಳಿ ಭಾಳ ಅಭಿಮಾನದಿಂದ ಇತ್ತು. ನಾವು ಹೊಸ ಹೊಸ ಆವಿಷ್ಕಾರಗಳಿಗೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಇವತ್ತು ಒಂದು ಬಿ.ಟೆಕ್ ITBT ಮತ್ತು ನೂರಾರು R&D ಇವೆಲ್ಲ ನಾವು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳನ್ನು ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ತಾವು ನೋಡ್ತಾ ಇದ್ದೀರಾ. ಆಧುನಿಕವಾಗಿ ನಾವು ಎಷ್ಟು ಮುಂದೆ ಇದ್ದೀವಿ ಅಷ್ಟು ಮುಂದೆ ನಾವು ನಮ್ಮ ಐತಿಹಾಸಿಕವಾಗಿ ಕೂಡ ನಾವು ನಮ್ಮ ಎಲ್ಲ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅಂತ ನಮ್ಮೆಲ್ಲರಿಗೆ ಗೊತ್ತಿರೋದು ವಿಷಯ. ಆದರೆ ಬಹಳ ಮಂದಿಗೆ ಅದು ಗೊತ್ತಿಲ್ಲ, ಅದು ಪರಿಚಯಿಸಬೇಕಾಗಿದೆ. ಅದಕ್ಕೆ ಒಂದು ಮಾಧ್ಯಮವಾಗಿ ಇರುವಂಥದ್ದು ಈ ಮ್ಯಾನ್ಯುಸ್ಕ್ರಿಪ್ಟ್ಸ್ಗಳು. ಮೂಲೆ ಮೂಲೆಯಲ್ಲಿ ಇಂಥ ಮ್ಯಾನ್ಯುಸ್ಕ್ರಿಪ್ಟ್ಸ್ ಇನ್ನೂ ಲಭ್ಯವಿರಬಹುದು, ನಮಗೆ ಗೊತ್ತಿಲ್ಲ. ಇವತ್ತಿನ ಈ ಕಾರ್ಯಾಗಾರದ ಪ್ರಥಮ ಕೆಲಸ ನಮ್ಮ ಮುಂದೆ ಇರೋದು, ನಾವು ಹೆಚ್ಚಿನ ಪ್ರಚಾರ ಮಾಡಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಜನರ ಹತ್ರ ಇರ್ತಕ್ಕಂಥ ಈ ಮ್ಯಾನ್ಯುಸ್ಕ್ರಿಪ್ಟ್ಸನ್ನು ಮೊದಲು ನಾವೊಂದು ದಾಖಲೀಕರಣ ಮಾಡಬೇಕು. ದಾಖಲೀಕರಣ ಆದಮೇಲೆ ಅದರದ್ದು ಒಂದು ಕಾಪಿ ತಗೊಂಡು ಅದನ್ನು ಡಿಜಿಟೈಸೇಷನ್ ಮಾಡಿ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಅದನ್ನು ಎಲ್ಲ ಭಾಷೆಗಳಲ್ಲಿ ನಾವು ಅದನ್ನು ಭಾಷಾಂತರಗಳ ಮಾಡಿಸಿ, ಇವಾಗ ಟೆಕ್ನಾಲಜಿಯಲ್ಲಿ ಭಾಳ ಈಸಿ ಆಗಿದೆ, ಎಲ್ಲ ಭಾಷೆಗಳಲ್ಲಿ ನಾವು ಅದನ್ನು ಭಾಷಾಂತರ ಮಾಡಿ ಇಡೀ ವಿಶ್ವಕ್ಕೆ ಅದನ್ನು ತಿಳಿಸ್ಕೊಡುವಂಥದ್ದು ಕೆಲಸನೂ ನಾವು ಮಾಡಬಹುದು. ನಮ್ಮ ಪರಂಪರೆ ನಮ್ಮ ಎಷ್ಟು ದೃಢ ಬುನಾದಿ ಇದೆ ಅಂತ ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ತಮ್ಮ ಮಾತಿನಲ್ಲಿ ವಿಶ್ಲೇಷಿಸಿದ್ದಾರೆ. ನಮ್ಮ ಬುನಾದಿಯನ್ನು ನಾವು ಭದ್ರಪಡಿಸುವುದು ನಮ್ಮೆಲ್ಲರ ಪ್ರಾಮುಖ್ಯತೆ ಕೂಡ ಇದೆ. ನಮ್ಮ ಈ ನಿಟ್ಟಿನಲ್ಲಿ ಸರ್ಕಾರ ಈಗ ಕನ್ಸರ್ವೇಷನ್, ರಿಸ್ಟೋರೇಷನ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಬಂದಿದೆ. ನಮ್ಮ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಮತ್ತು ನಮ್ಮ ಇಲಾಖೆ ವತಿಯಿಂದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಜೊತೆ ಕೈ ಜೋಡಿಸಿ ಈಗಾಗಲೇ ಸುಮಾರು 124 ಬಂಡಲ್ಗಳನ್ನು ಈಗ ನಾವು ಕ್ರೋಢೀಕರಣ ಮಾಡಿದ್ದೀವಿ. ಅದರಲ್ಲಿ ಸುಮಾರು 80% ಅಷ್ಟು ಕನ್ಸರ್ವೇಷನ್ ಆಗಿದೆ. ಅದ್ರ ಬಗ್ಗೆ ಹೆಚ್ಚು ರಿಸ್ಟೋರೇಷನ್ ಆಗಬೇಕಾಗಿದೆ ಮತ್ತು ಹೇಗೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಹೇಗೆ ಅದನ್ನು ಕನ್ಸರ್ವ್ ಮಾಡೋದ್ರ ಬಗ್ಗೆ ಮತ್ತು ಡಿಜಿಟಲೀಕರಣ ಮಾಡೋದ್ರ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ. ಈಗ ಈ ಪಾರಂಪರಿಕ ಈ ಕೃತಿಗಳಿದೆ, ಅದನ್ನು ನಾವು ಹೇಗೆ ಹೆಚ್ಚು ಸದ್ಬಳಕೆ ಮಾಡ್ಬೋದು ಮತ್ತು ಪುರಾತನ ಮತ್ತು ಆಧುನಿಕ ಹೇಗೆ ಕೈ ಜೋಡಿಸ್ಬೋದು ಅಂತ ಒಂದು ತಾವು ಮಾರ್ಗದರ್ಶನ ನೀಡ್ತೀರಂತ ನಾನು ಭಾವಿಸ್ತೇನೆ. ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಆವರಣದಲ್ಲಿ ಇತ್ತೀಚೆಗಷ್ಟೇ ಸಿಲ್ಕ್ ಮಾರ್ಕ್ ಎಕ್ಸ್ಪೋ 2025 ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ಪಿ ಶಿವಕುಮಾರ್ IFS ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಒಂದು ಎಕ್ಸ್ಪೋದ ಮೇಯ್ನ್ ಅಟ್ರಾಕ್ಷನ್ ಏನಂತಂದರೆ 43 ಮಳಿಗೆಗಳು ಈ ಎಕ್ಸ್ಪೋದಲ್ಲಿ ಇರ್ತವೆ. ಈ ಎಕ್ಸ್ಪೋ ಅದು 9 ರಾಜ್ಯಗಳಿಂದ, ವಿವಿಧ ರಾಜ್ಯಗಳಿಂದ ಈ ಮಳಿಗೆಗಳನ್ನು ನಮ್ಮ ಆಥರೈಸ್ಡ್ ಯೂಸರ್ಸ್, ಅಂದರೆ ಲೈಕ್ ಅಥೆಂಟಿಕ್ ರಿಜಿಸ್ಟರ್ಡ್ ಆಥರೈಸ್ಡ್ ಯೂಸರ್ಸು ಈ ಮಳಿಗೆಗಳನ್ನು
ಮಳಿಗೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮೇನ್ಲಿ 12 ಮೇಜರ್ ಸಿಲ್ಕ್ ವಿವಿಂಗ್ ಕ್ಲಸ್ಟರ್ಸ್ ಭಾರತದ ವಿವಿಧ ಭಾಗದಲ್ಲಿರ್ತಕ್ಕಂಥ ಸಿಲ್ಕ್ ವಿವಿಂಗ್ ಕ್ಲಸ್ಟರಿಂದ ಇಲ್ಲಿಗೆ ಬಂದಿದ್ದಾರೆ. ಮೊದಲು ಲೈಕ್ ಗದ್ವಾಲ್, ಮೈಸೂರು ಸಿಲ್ಕ್, ಆಂಧ್ರ ಪ್ರದೇಶದ ಗದ್ವಾಲ್, ಪೋಚಂಪಲ್ಲಿ, ಮತ್ತು ಗುಜರಾತ್ನ ಪಟೋಲಾ, ಮಹಾರಾಷ್ಟ್ರದ ಪೈತಾನಿ, ಉತ್ತರ ಪ್ರದೇಶದಿಂದ ಉತ್ತರ ಪ್ರದೇಶನ ಬನಾರಸಿ, ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್ ಮತ್ತು ನಾರ್ತ್ ಈಸ್ಟ್ನ ಹಲವು ಪ್ರದೇಶಗಳಿಂದ ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಲ್ಲೇಶ್ವರಂನ ಶುಕ್ರ ಸಭಾಂಗಣದಲ್ಲಿ ಇತ್ತೀಚೆಗಷ್ಟೇ ದತ್ತ ಸಪ್ತಾಹದ ನಿಮಿತ್ತ ಎಸ್ಎಸ್ಕೆ ಸೇವಾ ಸಂಘ ಸಹಯೋಗದಲ್ಲಿ ದತ್ತ ಜಯಂತ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಶ್ರೀಯುತ ಎನ್ ರಾಜಶೇಖರ್ ಕೃತ ಸಹಸ್ರಾರ್ಜುನೀಯ ದಿವ್ಯ ಚರಿತ್ರೆ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀ ರಾಜಶೇಖರ್ ಎನ್ ರಾಜಸರಸ್ವತಿ ಕೃತ ಸಹಸ್ರಾರ್ಜುನ ದಿವ್ಯ ಚರಿತ್ರೆ ಗ್ರಂಥವು ದತ್ತಾರ್ಜುನೀಯಂ ಹಾಗೂ ಕಾರ್ತ್ಯವೀರ್ಯಾರ್ಜುನ ಮಹಾಪುರಾಣ ಆಧಾರಿತವಾಗಿದ್ದು, ಈ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಭಕ್ತಾದಿಗಳ ಮನದಲ್ಲಿ ಸ್ವಾಮಿಯ ಜಯಂತ್ಯೋತ್ಸವದ ನಿಮಿತ್ತ ವಿಶೇಷ ಆಧ್ಯಾತ್ಮಿಕ ಸಿರಿಚೈತನ್ಯವನ್ನ ತುಂಬಿತು. ಕಾರ್ತವೀರ್ಯಾರ್ಜುನರು ದೇವತಾ ಸಮಾನರಾದರು ಅಂತ ಹೇಳಿದ್ರೆ ಅವರಲ್ಲಿದ್ದಂತಹ ದತ್ತ ಭಕ್ತಿಯಿಂದ, ದತ್ತಾತ್ರೇಯರಿಲ್ಲದೆ ಕಾರ್ತವೀರ್ಯಾರ್ಜುನರಿಲ್ಲ. ಉಪಾಸನಾ ವಿಧಿನಲ್ಲೆಲ್ಲ ನಾವು ನೋಡಬಹುದು. ದತ್ತಾತ್ರೇಯ ಋಷಿ, ಕಾರ್ತವೀರ್ಯಾರ್ಜುನೋ ದೇವತಾ, ಕಾರ್ತವೀರ್ಯಾರ್ಜುನರೇ ದೇವತೆ, ದತ್ತಾತ್ರೇಯರೇ ಋಷಿ. ಇಲ್ಲಿ ಗುರು ಶಿಷ್ಯರ ಸಂಬಂಧ ಬರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಕಾರ್ತವೀರ್ಯಾರ್ಜುನ ಮಂತ್ರಗಳಿಗೆ ಋಷಿ ಯಾರಪ್ಪ ಅಂದ್ರೆ ದತ್ತಾತ್ರೇಯರೇ. ಹೀಗೆ ಮಂತ್ರಗಳಲ್ಲೆಲ್ಲ ಗುರು ಶಿಷ್ಯರ ಒಂದು ಬಾಂಧವ್ಯ ನಮಗೆ ಕಾಣಸಿಗುತ್ತೆ. ಗಣೇಶ ಪುರಾಣದಲ್ಲೂ ಸಹ ಕಾರ್ತವೀರ್ಯಾರ್ಜುನರ ಉದಾಹರಣೆ ನಮಗೆ ಸಿಗುತ್ತೆ. ಗಣೇಶ ಪುರಾಣದಲ್ಲಿ ಬೇರೆ ರೀತಿಯಲ್ಲೇ ಒಂದು ವಿವರವನ್ನು ತಗೊಂಡಿದ್ದಾರೆ. ಇವೆಲ್ಲ ಕಲ್ಪಭೇದದಿಂದ ಉಂಟಾಗ್ತಕ್ಕಂಥ ವಿಚಾರಗಳು. ಅಂದ್ರೆ ಮಾಡಿಕೊಂಡ್ರು ರಾಜರಾಜೇಶ್ವರ ಲಿಂಗ, ಆ ರಾಜರಾಜೇಶ್ವರ ಲಿಂಗವನ್ನ ಅನೂಚಾನವಾಗಿ ಪೂಜೆ ಮಾಡಿಕೊಂಡು ಬಂದರು. ಭಾರತ ದೇಶದಲ್ಲಿ ಕಂಡು ಕೇಳಿರಿದಂಥ ಆಡಳಿತವನ್ನ ಅವರು ಕೊಟ್ಟರು. ಬೆಂಗಳೂರಿನ BL ರಸ್ತೆಯ ದ್ವಾರಕಾ ಸಭಾಂಗಣದಲ್ಲಿ ಇತ್ತೀಚೆಗಷ್ಟೇ ರಾಮಯ್ಯ ಯೂನಿವರ್ಸಿಟಿ ಫಾರ್ ಅಪ್ಲೈಡ್ ಸೈನ್ಸಸ್ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2025 ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ಬಾರಿ 10 ರಾಜ್ಯಗಳಿಂದ ಬಂದಂತಹ ಪಾರ್ಟಿಸಿಪೆಂಟ್ಸ್ ಸತತ 36 ಗಂಟೆಗಳ ಕಾಲ ಈ ಹ್ಯಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿದ್ದಾರೆ. ಇದು ಭಾರತದ ಅತ್ಯಂತ ದೊಡ್ಡ ನಾವೀನ್ಯತಾ ಉಪಕ್ರಮವಾಗಿ ಹೊರಬಂದಿದೆ. ಈ ವಿಶೇಷ ದೃಶ್ಯಾವಳಿಗಳನ್ನು ನೋಡಿ ಬರೋಣ. In about 60 nodal centers throughout India, about 247 problems are being challenged and solutions will be emerged in next 36 hours. There was a great idea from Ministry of Education Innovation Council and AICTE have taken this forward, and year after year it's a growing in stature. I want to ask all of you, do you know what's the origin of word hackathon? And when was the first hackathon actually started? So it's interesting, right? We all participate in event. So most of the time the events like this, which is time constraint, time bound solution, happens for human being when there is something which needs to be addressed urgently. And for the students and for the audience here, there's a very interesting book called Loon Shots. I want you guys to read that. It's a beautiful account how crazy ideas came when you have very small time constraint. Until yesterday, I didn't really know what hackathon means, and I thank Brother Saini to elucidate it further this morning. And
But what I do know, and I would like to say a few words about that, what is called machine learning. Okay? What is it? At the bottom of it all. Now, animal response of human brain, okay, which has been shaped through million years of evolutionary experience. So there is something called experience which you undergo every day. But when you learn over million years, that's some learning, okay? And it stays embedded in your brain. That is the subconscious brain, which is used to take instantaneous decisions. You often make decisions without thinking, okay? Or at least apparently not thinking. So quick is the decision. That is sort of a spontaneous reaction of human brain, okay? And that is the subconscious brain. For example, if someone is trying to hit you, you automatically try to raise your hand up or somehow to defend yourself. You don't really go through a sequence of deep thinking to do that. But that learning has evolved over millions of years. Okay? So that is subconscious part. ವೀಕ್ಷಕರೇ, ಇದಾಗಿತ್ತು ಈ ದಿನದ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ವಾರಸ್ಯಕರ ಮಾಹಿತಿಯೊಂದಿಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.